ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶಶಿಕಾಂತ ಗುರೂಜಿ ನಿವಾಸದಲ್ಲಿ ಅವರ ಶಿಷ್ಯವೃಂದದಿಂದ ಜರುಗಿದ ಮಾಧ್ಯಮಗೋಷ್ಠಿ ರೈತ ಕುಲಕ್ಕೆ ಒಂದು ಅಭಯ ಹಸ್ತದಂತೆ ಪರಮ ಪೂಜ್ಯ ಶ್ರೀ ಶ್ರೀಕಾಂತ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಆತನಿಗೆ ಹೆಸರಿಗೆ ಈಗಾಗಲೇ ಟ್ರಸ್ಟ್ ಹುಟ್ಟುಹಾಕಿದ್ದು ಈ ಒಂದು ರೈತ ಸೌಧವಾಗಿ ಕಾರ್ಯನಿರ್ವಹಿಸಲಿರುವ ಕೇಂದ್ರ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಗದಗ ಸೇರಿದಂತೆ 5-6 ಜಿಲ್ಲೆಗಳ ರೈತರಿಗೆ ಅಭಯ ಹಸ್ತವಾಗಲಿದೆ ಎಂದು ತಿಳಿಸಿದ್ದಾರೆ. ಮುಗುಳುಕೋಟ್ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ವಾಣಿಯಂತೆ ರಾಜ್ಯದ ಪ್ರತಿ ರೈತರ ಬಳಿ ಹೋಗಿ 1800 ರೂಪಾಯಿಯ ದೇಣಿಗೆ ಸಂಗ್ರಹಿಸಿ ರೈತರ ಶ್ರೇಯ ಅಭಿವೃದ್ಧಿಗೆ ಹಗಲಿರುಳು ಕಂಕಣಬದ್ಧವಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿಯವರಿಗೆ ಧ್ಯಾನ ಮಂದಿರ ನಿರ್ಮಾಣ ಸಾಧಕರ ಸಾಧನೆಯಲ್ಲಿ ಅನುಕೂಲಕ್ಕಾಗಿ ಪಿರಿಯಾವಿಡಿ ಆಕಾರದ ಧ್ಯಾನ ಮಂದಿರ ನಿರ್ಮಾಣ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕಾರ್ಯಗಳಾದ ಧ್ಯಾನ ಮಂದಿರ, ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ರೈತ ಭವನ ಕಟ್ಟಡಗಳ ನಿರ್ಮಾಣ ಕಾರ್ಯ ಸಬಲವನ್ನಾಗಿಸುವುದಕ್ಕೆ ರೈತರ ಸಂಘಟನೆಯನ್ನು ಗಟ್ಟಿಗೊಳಿಸಲು ಬೃಹತ್ ಹೈಟೆಕ್ ರೈತ ಸೌಧ ನಿರ್ಮಾಣ, ರೈತ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ನೀಡುವುದು ಹಾಗೂ ಉಚಿತ ಮಣ್ಣು ನೀರಿನ ಪರೀಕ್ಷೆ, ವಿಶಾಲವಾದ ಗೋಶಾಲೆ, ರೈತರ ದನಗಳ ಕಟ್ಟಿರುವ ಗೊಬ್ಬರ, ಮಹತ್ತರ ಗೋಪಾಲಾಮೃತ, ಜೀವಾಮೃತ ಮತ್ತು ಇನ್ನಿತರ ಸಾವಯವ ಉತ್ಪನ್ನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುವ ಹಾಗೂ ಎಲ್ಲ ದೇಶೀಯ ತಳಿಯ ಗೋವುಗಳನ್ನು ಸಾಕುವುದು ಶ್ರೀ ಮಠದ ಮೂಲಕ ಉದ್ದೇಶವಾಗಿದೆ. ಆದ್ದರಿಂದ ಸರ್ವ ರೈತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ತಾವು ತನು ಮನ ಧನದಿಂದ ಭವ್ಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಎಂದು ಶ್ರೀ ಶಶಿಕಾಂತ್ ಗುರೂಜಿ ಶಿಷ್ಯ ಟ್ರಸ್ಟ್ ಅಧ್ಯಕ್ಷರಾದ ಶಿವಪ್ಪ ಮೆಕ್ಕಳಕಿ ಸುದ್ದಿಗೋಷ್ಠಿಯಲ್ಲಿ ಮೂಲಕ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಉಪಾಧ್ಯಕ್ಷ ಕೃಷ್ಣರಾವ್ ನಾಯಕ್, ಶಿವಪುತ್ರ ಬಡ್ಗೇರ್, ಶಿವಬಸವ ಕಾಪಿಶಿ, ನಿತಿನ್ ಮ್ಯಾಗೇರಿ, ಹನುಮಂತ್ ನಾಯಕ್, ಸಿದ್ದಾರೋಡ್ ಖೋತ್, ಭೀಮಪ್ಪ ನರ್ಸಟ್ಟಿ, ಸುರೇಶ್ ಬಸ್ಕೊಂಡನವರ್, ಸುರೇಶ್ ಬ್ಯಾಡ್ಗೋಡಿ ಸೇರಿದಂತೆ ಇನ್ನೂ ಅನೇಕ ಶಿಷ್ಯರು ಭಕ್ತಾದಿಗಳು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಶಶಿಧರ್ ಕೊಕಟ್ನೂರ್, ಅಜಯ್ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಂತಕ್ಕಂಥ ಹೆಸರಿನಲ್ಲಿ ನಾವು ಟ್ರಸ್ಟ್ ಮಾಡಿಕೊಂಡ ರೈತರಿಗೆ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ಒಂದು ಮಠ ಮಾಡ್ತಾ ಇದೀವಿ. ಮಠದಲ್ಲಿ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಮಾಡ್ತಾ ಇದೀವಿ. ಬಹಳ ಮುಖ್ಯವಾಗಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶ ನೋಡುವಂತ ರೈತ ಸೌಧವನ್ನು ನಾವು ಕಟ್ತಾ ಇದೀವಿ. ಆ ರೈತ ಸೌಧದಲ್ಲಿ ರೈತರಿಗೆ ಬೇಕಾಗತ್ತ ಎಲ್ಲ ಸಾವಯವ ಕೃಷಿ ಆಗಿರ್ಬೋದು, ರೈತರಿಗೆ ಹೆಚ್ಚಿನ ಉತ್ಪನ್ನ ಬರಕ್ಕೆ ಏನ್ ಬೇಕಲ್ಲ ಅವೆಲ್ಲ ಯೋಜನೆಗಳನ್ನ ಹೊಂದ್ಕೊಂಡು ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಉದ್ದೇಶ ನಮ್ದೈತಿ. ಸರ್, ಮಠದ ಹೆಸರು ಏನಿಟ್ಟಿರಿ? ಈಗ ನಾವು ರೈತ ದೇವರುಗಳ ಶ್ರೀಮಠ ಅಂತ ಕರಿತಾ ಇದೀವಿ. ಸರ್, ಈಗ ಯಾರೇ ಒಬ್ರು ರೈತರ ದೇಣಿಗೆ ಕೊಡ್ಬೇಕಾಯ್ತಂದ್ರೆ ಅದು ಯಾವ ಟೈಪ್ ಕೊಡಬೇಕು ಅಥವಾ QR ಕೋಡ್ ಆದ್ರೂ ಏನ್ ಮಾಡಿದ್ರ? ಈಗ ನಾವು ಒಂದು QR ಕೋಡ್ ಮಾಡಿದೀವಿ. SBI ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಇದೆ. ನಮ್ಮ ಟ್ರಸ್ಟ್ ಹೆಸರಲ್ಲಿ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಅಂತಕ್ಕಂಥ ಹೆಸರಲ್ಲಿ ಅಕೌಂಟ್ ಇದೆ. ನಾವು ಪ್ರತಿಯೊಂದು ರಸೀದಿಯಲ್ಲಿ QR ಕೋಡ್ ಹಾಕಿದೀವಿ. ನೀವು ಆ QR ಕೋಡಿಗೆ ಸ್ಕ್ಯಾನ್ ಮಾಡಿದ್ರೆ ನೀವು ಕೊಡ್ತಕ್ಕಂತ ಅದು ಒಂದು ದೇಣಿಗೆ ಡೈರೆಕ್ಟ್ ಆಗಿ ನಮ್ಮ ಟ್ರಸ್ಟ್ಗೆ ಬಂದು ಜಮಾ ಆಗ್ತದ. ಸರ್, ರೈತರಿಗೆ ಬೇರೆ ಬೇರೆ ಟೈಪ್ ದೇಣಿಗೆ ವಿಧಿಸಿದ್ರೆ ಪ್ರತಿಯೊಬ್ಬ ರೈತರಿಗೆ ಇಂತಿಷ್ಟ ಅಂತ ಹೇಳಿ ನಾವು ಎಲ್ಲಾ ರೈತರು ಕೂಡ 1008 ರೂಪಾಯಿ ಅಂತ ಮಾಡಿದೀವಿ. ಪ್ರತಿ ರೈತರು 1008 ರೂಪಾಯಿ ಕೊಟ್ರೆ ಅದರಲ್ಲಿ ನಾವು ಮಠ ನಿರ್ಮಾಣ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಸರ್, ಈಗಾಗಲೇ ಸ್ಥಳ ಏನಾದರೂ ಗುರುತಿಸಿರಿ? ಮಠ ಇಲ್ಲ, ನಾವು ಜಾಗ ಇನ್ನು ನೋಡ್ತಾ ಇದೀವಿ. ಜಾಗದ ಬಗ್ಗೆ ಇನ್ನೂ ಕನ್ಕ್ಲೂಡ್ ಆಗಿ ನಾವು ಬಂದಿಲ್ಲ. ಆ ಪಟ್ಟಿ ಮುಗಿದ ನಂತರ ಜಾಗ ತಗೋಬೇಕಂತ ವಿಚಾರ. ಸರ್, ಈಗಾಗಲೇ ನೀವು ಗೋಶಾಲೆ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದಿರಿ. ಅದಕ್ಕಾಗಿ ಮೇವಿನ ವ್ಯವಸ್ಥೆ ಹೇಗಾದ್ರೂ ಏನ್ ಮಾಡಿದ್ರಿ? ನಾವು 100% ನೋಡ್ರಿ, ಗೋ ಕೃಪಾಮೃತ, ಜೀವಾಮೃತ ಏನ್ ತಯಾರು ಮಾಡ್ತೀವಲ್ಲ ರೈತರಿಗೆ ನಾವು ಫ್ರೀ ಆಗಿ ಕೊಡ್ತೀವಿ. ನಮಗ ಅವ್ರು ಕೊಡೋದಾದ್ರ ಆ ಗೋಗಳಿಗೆ ಮೇವು ಕೊಟ್ರೆ ಸಾಕು. ನಾವು ಮೇವು ತಗೊಂಡ ಅದನ್ನ ಉತ್ಪನ್ನಗಳನ್ನ ಫ್ರೀ ಆಗಿ ಕೊಡ್ತೀವಿ. ರೈತರಿಂದ ಮೇವನ್ನ ನಿರೀಕ್ಷೆ ಮಾಡ್ತೀವಿ, ಮತ್ತೆ ನಿರೀಕ್ಷೆ ಮಾಡೋದಿಲ್ಲ. ರೈತ ದೇವರುಗಳ ಮಠವನ್ನ ತಾವು ಅಥಣಿ ಪಟ್ಟಣದಲ್ಲಿ ನಿರ್ಮಾಣ ಮಾಡುವಂತ ಉದ್ದೇಶ ಅಲ್ಲೇ ಯಾಕೆ ಮಾಡಬೇಕು ಅಂದ್ರೆ ನಮಗೆ ಅಲ್ಲಿ ಕೃಷ್ಣಾ ನದಿ ಇರೋದ್ರಿಂದ ಅಲ್ಲಿ ನಮಗೆ ಮೇವು ಜಾಸ್ತಿ ಸಿಗುತ್ತೆ, ಜಾಸ್ತಿ ಗೋವುಗಳನ್ನ ನಾವು ರಕ್ಷಣೆ ಮಾಡಕ್ಕೆ ಅನುಕೂಲ ಆಗ್ತದ ಅಂತೇಳಿ ಆ ತರ ಯೋಚನೆ ಹಾಕೊಂಡಿವಿ. ಅಥಣಿ ತಾಲೂಕದಲ್ಲಿ ನಾವು ಜಮೀನುಗಳನ್ನ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಇದೆ, ಆ ತರ ತಗೋಬೇಕಂತ ವಿಚಾರ ಮಾಡಿದ್ವಿ. ಸರ್, ಅಥಣಿ ಮತ್ತು ಈಗ ಹಾವೇರಿ ಮಠದಲ್ಲಿ ಮಾಡಬಹುದು. ಬಟ್ ಏನಾಗಿದೆ, ಆ ಭಾಗದಲ್ಲಿ ನಮಗೆ ಮೇವು ಬೆಳಿಲಿಕ್ಕೆ ಅನುಕೂಲ ಇದೆ. ಸ್ವಲ್ಪ ಡ್ರೈ ಏರಿಯಾ ಇರೋದ್ರಿಂದ ಬಹಳ ದೊಡ್ಡ ಪ್ರಮಾಣದ ಗೋಶಾಲೆ ಮಾಡ್ಬೇಕಂತ ನಮ್ ಕನಸು ಇದೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನಾಗತ್ತಂದ್ರೆ ಮೇವಿನ ಒಂದು ಸಮಸ್ಯೆ ಉದ್ಭವ ಆಗ್ತದೆ ಅಂತ ಮೇವಿನ ಒಂದು ಉದ್ದೇಶಕ್ಕಾಗಿ ನಾವು ಈ ಕಡೆ ನೋಡ್ತಾ ಇದೀವಿ. ಕೃಷ್ಣಾ ನದಿ ದಂಡೆಯಲ್ಲಿ ನೋಡ್ತಾ ಇದೀವಿ. ಸರ್, ನೀವು ಹೇಳಿದ್ರಿ ಈಗ ಕಬ್ಬು ಎಲ್ಲಾ ರೈತರಿಗೆ ಕೂಡ ನಾವು ಸಾವಯವ ಕೃಷಿ ಕೇಂದ್ರ ಅಂತ ಮಾಡ್ತಾ ಇದೀವಿ. ಎಲ್ಲಾ ಬೆಳೆಗಳಿಗೂ ಕೂಡ ಸಾವಯವವಾಗಿ ಮಾಡ್ಲಿಕ್ಕೆ ನಮ್ಮ ಆಸೆ ಇದೆ. ಓಕೆ ಸರ್, ತಮ್ಮ ಹೆಸರು? ಸರ್, ತಮ್ಮ ಹೆಸರು? ಶಿವಾನಂದ ಮೆಕ್ಕಳಿಕೆ.